ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿಫೈಡ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೀರೀಸ್ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ಪೈಥಾನ್ ಪ್ರೋಗ್ರಾಮಿಂಗ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನವಡೇಸ್ ಪೈಥಾನ್ ಅನ್ನೋದು ಫೇಮಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗೋಗಿದೆ. ಇಂಜಿನಿಯರಿಂಗು, ಡಿಗ್ರಿ, PU ಸ್ಟೂಡೆಂಟ್ಸ್, ಎಸ್ಪೆಷಲಿ ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಲ್ಯಾಂಗ್ವೇಜ್ ಪೈಥಾನ್ ಅನ್ನೋದು. ಬಟ್ ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಪೈಥಾನ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಕಾನ್ಸೆಪ್ಟ್ಸ್ಗಳು ಕ್ಲಿಯರಾಗಿ ಅರ್ಥ ಆಗ್ತಿಲ್ಲ. ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸ್ಟೂಡೆಂಟ್ಸ್ಗಳು ಫೇಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಐ ಡಿಸೈಡೆಡ್ ಟು ಸ್ಟಾರ್ಟ್ ಪೈಥಾನ್ ಪ್ರೋಗ್ರಾಮ್ ಸೀರೀಸ್, ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಈ ವಿಡಿಯೋದ ಮೇನ್ ಪರ್ಪಸ್ ಬಂದು ಬಿಗಿನರ್ಸ್ಗೆ ಪೈಥಾನ್ ಈಸಿಯಾಗಿ ಅರ್ಥ ಆಗಬೇಕು, VTU ಮತ್ತು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲನೇಷನನ್ನು ಕೊಡಬೇಕು, ಕಾನ್ಸೆಪ್ಟ್ಸ್ ಮತ್ತು ಪ್ರೋಗ್ರಾಮ್ಸ್ ಕ್ಲಿಯರಾಗಿ ಕಲಿಸ್ಬೇಕು, ಪ್ರೋಗ್ರಾಮಿಂಗ್ ಭಯ ಎಲ್ರಿಗೂ ಹೋಗಬೇಕು, ಇಂಗ್ಲೀಷ್ ಮೀಡಿಯಮ್ ಫಿಯರ್ ಇರೋರಿಗೂ ಕೂಡ ಕನ್ನಡದಲ್ಲಿ ಪೈಥಾನನ್ನು ಕಲಿಬೋದು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಇಂಟೆನ್ಷನಿಂದ ಕನ್ನಡದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ತಡ ಮಾಡದೆ ಪೈಥಾನ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಪೈಥಾನ್ ಪ್ರೋಗ್ರಾಮಿಂಗ್? ವಾಟ್ ಈಸ್ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನೋದಕ್ಕೂ ಮುಂಚೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಹೇಳ್ತೀನಿ ಗೈಸ್. ಸಿಂಪಲ್, ಏನೂ ಅಲ್ಲ. ಇವಾಗ ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಅವರಿಗೆ ಕನ್ನಡ ಬಂದರೆ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ, ಇಂಗ್ಲೀಷ್ ಬಂದರೆ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ, ಅಥವಾ ಹಿಂದಿ ಬಂದರೆ ಹಿಂದಿಲಿ ಕಮ್ಯುನಿಕೇಟ್ ಮಾಡ್ತೀವಿ. ಬಟ್ ಕಂಪ್ಯೂಟರ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ನಮಗೂ ಕೂಡ ಬರಬೇಕು. ಸೊ ದಟ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ನಾವು ಕಲಿಯೋ ಲ್ಯಾಂಗ್ವೇಜನ್ನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೆಯೋದು ಅಷ್ಟೇ. ಅದೇ ಪೈಥಾನನ್ನು ಯೂಸ್ ಮಾಡಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತ್ರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ ಅಷ್ಟೇ ಗೈಸ್, ಸಿಂಪಲ್. ಇವಾಗ ಫಸ್ಟು ಪೈಥಾನ್ ಅಂದರೆ ಏನು? ಪೈಥಾನ್ ಇಸ್ ಅ ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ದಿ ಗೀಡೋ ವನ್ ರೋಸಮ್ ಇನ್ 1991. ಪೈಥಾನ್ ಅನ್ನೋದು ಹೈ ಲೆವೆಲ್ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನೂ ಅಲ್ಲ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ವಿಚ್ ಆರ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ದಿ ಹ್ಯೂಮನ್ಸ್ಗಳಿಗೆ ಈಸಿಯಾಗಿ ಅರ್ಥ ಆಗೋ ಲ್ಯಾಂಗ್ವೇಜನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ. ನೆಕ್ಸ್ಟು ಇಂಟರ್ಪ್ರಿಟೆಡ್ ಅಂತ ಅಂದರೆ, ಇವಾಗ ನಾವೊಂದು ಕೋಡನ್ನು ಕೊಡ್ತೀವಿ, ಆ ಕೋಡನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ಸ್ಗಳಿಗೆ ಅರ್ಥ ಆಗೋ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡೋದಕ್ಕೆ ಒಂದು ಮೀಡಿಯೇಟ್ರ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಕೋಡನ್ನು ಕೊಡ್ತೀವಿ, ಅದನ್ನು ಮಷೀನ್ಸ್ಗಳಿಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋದನ್ನೇ ಇಂಟರ್ಪ್ರಿಟರ್ ಅಂತೀವಿ. ಇಂಟರ್ಪ್ರಿಟರ್ ಅನ್ನೋದು ಮೀಡಿಯೇಟ್ರಾಗಿ ವರ್ಕ್ ಮಾಡ್ತಾ ಇದೆ. ಯಾರ ಮಧ್ಯ? ಪ್ರೋಗ್ರಾಮರ್ ಮತ್ತು ಸಾಫ್ಟ್ವೇರ್, ಕಂಪ್ಯೂಟರ್ ಮಧ್ಯೆ. ಆ್ಯಂಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಈ ಪೈಥಾನ್ ಅನ್ನೋದು ಎಲ್ಲ ಬ್ಯಾಕ್ಗ್ರೌಂಡ್ಗಳಲ್ಲೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ಗಳಿಗೆ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಟೀಚರ್ಸ್ಗಳಿಗೆ ನೋಟ್ಸ್ ಬರೆಯೋದಕ್ಕೆ, ಎಕ್ಸಾಂಪಲ್ಸ್ನ ಬರೆಯೋದಕ್ಕೆ ಯೂಸ್ ಆಗುತ್ತೆ, ಮತ್ತು ಆಫೀಸರ್ಸ್, ಕಂಪ್ನೀಸ್ಗಳಲ್ಲೆಲ್ಲ ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಸೈಂಟಿಸ್ಟ್ಗಳಿಗೆ ರಿಸರ್ಚ್ ಫೀಲ್ಡಲ್ಲಿ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ಫೀಲ್ಡ್ಸ್ಗಳಲ್ಲೂ ಪೈಥಾನು ತನ್ನದೇ ಆದಂಥ ರೋಲನ್ನು ಪ್ಲೇ ಮಾಡ್ತಿದೆ. ಸೊ ದಟ್ ಈಗಿನ ಕಾಲದಲ್ಲಿ ಪೈಥಾನ್ ಅನ್ನೋದು ಮೋಸ್ಟ್ ಫೇಮಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನು ಡೆವಲಪ್ ಮಾಡಿದ್ದು ಗೀಡೋ ವನ್ ರೋಸಮ್ ಇನ್ 1991. ಗೀಡೋ ವನ್ ರೋಸಮ್ ಅನ್ನೋರು ಇದನ್ನು ಡೆವಲಪ್ ಮಾಡಿದ್ದು. ಹಾಗೆ ಹೇಳ್ದಂಗೆ ಪೈಥಾನ್ ಪ್ರೋಗ್ರಾಮಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ರೈಟಿಂಗ್ ಪ್ರೋಗ್ರಾಮ್ಸ್ ಯೂಸಿಂಗ್ ದಿ ಪೈಥಾನ್ ಲ್ಯಾಂಗ್ವೇಜ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಪರ್ಫಾರ್ಮ್ ಟಾಸ್ಕ್ಸ್. He is the one who developed the Python programming language. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ಗಳು ಈಗಲೂ ಅಂದ್ಕೊಂಡಿದ್ದಾರೆ ಪೈಥಾನ್ ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ ಪೈಥಾನ್ ಅನ್ನೋ ಸ್ನೇಕಿಂದ ಅಂತ. ಬಟ್ ಅಲ್ಲ, ಗೀಡೋ ವನ್ ರೋಸಮ್ ಅನ್ನೋರು ಒಂದು ಬ್ರಿಟಿಷ್ ಕಾಮಿಡಿ ಸೀರೀಸ್ ಇತ್ತು, ಅದು ಪೈಥಾನ್ ಸರ್ಕಸ್ ಫ್ಲೈ ಸೀರೀಸ್ ಅಂತ. ಅದಕ್ಕೆ ದೊಡ್ಡ ಫ್ಯಾನ್ ಆಗಿದ್ದರು ಇವರು, ಇದನ್ನು ತುಂಬ ನೋಡ್ತಾ ಇದ್ದರು. ಅವರಿಗೆ ಆ ಸೀರೀಸ್ ಅಂದರೆ ತುಂಬ ಇಷ್ಟ ಇತ್ತು. ಸೊ ದಟ್ ಅವ್ರು ಕಂಡುಹಿಡಿದಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಪೈಥಾನ್ ಅಂತಲೇ ನೇಮ್ ಮಾಡಿದ್ರು. ನೆಕ್ಸ್ಟ್ ಟಾಪಿಕ್ ಬಂದು ಫೀಚರ್ಸ್ ಆಫ್ ಪೈಥಾನ್. ಇದು ವೆರಿ VTU ಬೋರ್ಡ್ ಕ್ವಶನ್ ಪೇಪರಲ್ಲಿ ಇಂಪಾರ್ಟೆಂಟ್ ಕ್ವಶನ್. ಇದು ಯೂಶ್ವಲಿ ರಿಪೀಟ್ ಆಗ್ತಾ ಇರುತ್ತೆ, 5 to 8 ಮಾರ್ಕ್ಸಲ್ಲಿ ಕೇಳ್ತಾರೆ. ನಾನು ಎಕ್ಸ್ಪ್ಲೇನ್ ಮಾಡೋ ಪ್ರತಿಯೊಂದು ಪಾಯಿಂಟ್ಸು ಕಾನ್ಸಂಟ್ರೇಟ್ ಮಾಡಿ ಕೇಳಿ ಬರೆದ್ರೆ 5 to 8 ಮಾರ್ಕ್ಸ್ ವಿಲ್ ಬಿ ಇನ್ ಯುವರ್ ಪಾಕೆಟ್. ಫಸ್ಟ್ ಫೀಚರ್ ಬಂದು ಪೈಥಾನ್ ಈಸ್ ಸಿಂಪಲ್
ಪೈಥಾನ್ ಹ್ಯಾಸ್ ಅ ಸಿಂಪಲ್ ಆ್ಯಂಡ್ ರೀಡಬಲ್ ಸಿಂಟ್ಯಾಕ್ಸ್. ಅಂದರೆ ಪೈಥಾನ್ ಅನ್ನೋದು ಸಿಂಪಲ್ ಲ್ಯಾಂಗ್ವೇಜು, ಸಿಂಟ್ಯಾಕ್ಸ್ ಕ್ಲಿಯರ್ ಆಗಿರುತ್ತೆ, ಈಸಿ ಟು ರೀಡ್, ಈಸಿಯಾಗಿ ಓದ್ಬೋದು ನಾವು. ಅದು ಬಿಗಿನರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಪ್ರೋಗ್ರಾಮರ್ಸ್ಗೆ ಐಡಿಯಲ್ ಲ್ಯಾಂಗ್ವೇಜ್, ಅಂದರೆ ಸ್ಯೂಟಬಲ್ ಲ್ಯಾಂಗ್ವೇಜ್ ಇದು. ಸಿಂಟ್ಯಾಕ್ಸ್ ಕ್ಲಿಯರ್ ಆಗಿರುತ್ತೆ, ಓದೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಸೊ ದಟ್ ಪೈಥಾನ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಫೀಚರ್ ಇಸ್ ಇಟ್ ಹ್ಯಾಸ್ ಸಿಂಪಲ್ ಆ್ಯಂಡ್ ರೀಡಬಲ್ ಸಿಂಟ್ಯಾಕ್ಸ್. ನೆಕ್ಸ್ಟ್ ಬಂದು ಪೈಥಾನ್ ಹ್ಯಾಸ್ ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಅಂದರೆ ಪೈಥಾನ್ ಹ್ಯಾಸ್ ಸೆವೆರಲ್ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ದಟ್ ಪ್ರೊವೈಡ್ ರೆಡಿ ಟು ಯೂಸ್ ಮಾಡ್ಯೂಲ್ಸ್ ಆ್ಯಂಡ್ ಫಂಕ್ಷನ್ಸ್ ಫಾರ್ ವೇರಿಯಸ್ ಟಾಸ್ಕ್. ಅಂತಂದರೆ ಪೈಥಾನ್ಗೆ ತುಂಬ ದೊಡ್ಡ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಇದೆ. ಪೈಥಾನ್ ಅನ್ನು ಬೇಸಿಕ್ಕಾಗಿ ಇಟ್ಕೊಂಡು ತುಂಬ ಮಾಡ್ಯೂಲ್ಸ್ಗಳು, ಫಂಕ್ಷನ್ಸ್ಗಳು ಆಲ್ರೆಡಿ ರೆಡಿ ಇದ್ದಾವೆ. ನಾವು ಮತ್ತೆ ಅದನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ರೆಡಿ ಟು ಯೂಸ್ ಮಾಡ್ಯೂಲ್ಸ್ ಮತ್ತು ಫಂಕ್ಷನ್ಸ್ಗಳು ಪೈಥಾನಿಗೆ ಇದೆ. ವೆರಿ ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇದೆ. ನಾನು ಆಗಲೇ ಹೇಳಿದೆ, ಪೈಥಾನ್ ಇಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ ಇಟ್ ಈಸ್ ಈಸಿಯರ್ ಫಾರ್ ಹ್ಯೂಮನ್ಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್. ಹ್ಯೂಮನ್ಸ್ಗಳಿಗೆ ಈಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಬರೆಯೋದಕ್ಕೆ. ಸೊ ದಟ್ ಅದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ದಿಸ್ ಮೇಕ್ಸ್ ಪೈಥಾನ್ ಸೂಟಬಲ್ ಫಾರ್ ರ್ಯಾಪಿಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಟೋಟೈಪಿಂಗ್. ಅಂದರೆ ಪೈಥಾನ್ ಅನ್ನೋದು ರ್ಯಾಪಿಡ್ ಡೆವಲಪ್ಮೆಂಟ್, ಅಂದರೆ ಸಾಫ್ಟ್ವೇರ್ಗಳನ್ನ ತುಂಬ ಬೇಗ ಡೆವಲಪ್ ಮಾಡೋದಕ್ಕೆ ಮತ್ತು ಪ್ರೋಟೋಟೈಪ್ಗಳಿಗೆ ಪೈಥಾನ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಡೈನಮಿಕಲಿ ಟೈಪ್ಡ್ ಅಂದರೆ ಡಾಟಾ ಟೈಪ್ ಆಫ್ ವೇರಿಯೇಬಲ್ಸ್ ಆರ್ ಡೆಟರ್ಮೈನ್ಡ್ ಡ್ಯೂರಿಂಗ್ ರನ್ ಟೈಮ್. ವಿ ಡು ನಾಟ್ ನೀಡ್ ಟು ಸ್ಪೆಸಿಫೈ ದಿ ಡಾಟಾ ಟೈಪ್ ಆಫ್ ವೇರಿಯೇಬಲ್ ಡ್ಯೂರಿಂಗ್ ರೈಟಿಂಗ್ ಕೋಡ್. ಅಂದರೆ ನಿಮ್ಗೆ ಹೋಗ್ತಾ ಅರ್ಥ ಆಗುತ್ತೆ. ವೇರಿಯೇಬಲ್ಸ್ ಇರುತ್ತೆ, ಆ ವೇರಿಯೇಬಲ್ಸ್ದ ಡಾಟಾ ಟೈಪ್ನ ರನ್ ಟೈಮಲ್ಲೇ ಆಟೋಮೆಟಿಕ್ಕಾಗಿ ಅದೇ ಯಾವ ಡಾಟಾ ಟೈಪ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ. ನಾವು ಅದನ್ನು ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಇಂಟೀಜರು, ಇದು ಸ್ಟ್ರಿಂಗು, ಇದು ಫ್ಲೋಟ್ ಅಂತ. ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಟೂ ಅನ್ನೋದು ಇಂಟೀಜರ್ ಅಂತ ನಾವು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಅದಕ್ಕೆ ಅರ್ಥ ಆಗುತ್ತೆ ಟೂ ಅನ್ನೋದು ಇಂಟೀಜರ್ ಅಂತ. ಫಾರ್ ಎಕ್ಸಾಂಪಲ್ 2.39 ಅಂತ ಇಟ್ಟಿರ್ತೀವಿ, ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಅರ್ಥ ಆಗುತ್ತೆ ಇದು ಫ್ಲೋಟ್ ಅಂತ. ಅಥವಾ ಸ್ವಲ್ಪ ಕ್ಯಾರೆಕ್ಟರ್ಸ್ಗಳನ್ನ ಬರೆದೋದಕ್ಕೆ ಡಬಲ್ ಕೋಟ್ ಅವ್ರು ಸಿಂಗಲ್ ಕೋಟಲ್ಲಿ ಹಾಕಿರ್ತೀವಿ, ಆಟೋಮೆಟಿಕ್ಕಾಗಿ ಅದಕ್ಕೆ ಅರ್ಥ ಆಗುತ್ತೆ ಇದು ಸ್ಟ್ರಿಂಗ್ ಅಂತ. ಅದಕ್ಕಾಗಿ ಇದನ್ನು ಡೈನಾಮಿಕಲಿ ಟೈಪ್ಡ್ ಅಂತ ಕರೀತಾರೆ. ಆಟೋಮೆಟಿಕ್ಕಾಗಿ ಅದಕ್ಕೆ ಯಾವ ಡಾಟಾ ಟೈಪ್ ಅದು ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ನಾವು ಸಪ್ರೇಟಾಗಿ ಅದನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದು ಪೈಥಾನ್ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಅಂದರೆ ಪೈಥಾನ್ ಸಪೋರ್ಟ್ಸ್ OOP ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್. ಪೈಥಾನ್ ಸಪೋರ್ಟ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ಯಾರಾಡಿಗ್ಮಾ, allowing developers to create reusable and modular code through classes and objects, encapsulation and inheritance. ಇದನ್ನೆಲ್ಲ ನೋಡಿದಾಗ ನಿಮಗೆ ಇದೆಲ್ಲ ಹೊಸ ವರ್ಡ್ಸು, ಇದಂಗಂದರೆ ಏನಪ್ಪ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಡೋಂಟ್ ವರಿ, ಬರ್ತಾ ನೆಕ್ಸ್ಟ್ ಸೀರೀಸ್ಗಳಲ್ಲಿ ನಾನು ಇದನ್ನೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಇವಾಗ ಅರ್ಥ ಮಾಡ್ಕೊಳ್ಳಿ, ಪೈಥಾನ್ ಅನ್ನೋದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್. ನಾವು ಕ್ಲಾಸಸ್ಸು, ಆಬ್ಜೆಕ್ಟ್ಸ್ಗಳನ್ನ ಯೂಸ್ ಮಾಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ನ ಡೆವಲಪ್ ಮಾಡ್ಬೋದು. ಸಾಫ್ಟ್ವೇರ್ಗಳಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಜಾಸ್ತಿ. ನೆಕ್ಸ್ಟು ಆಗಲೇ ಹೇಳಿದ್ದೆ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂದರೆ ಅಂತ. ಇಟ್ ಮೀನ್ಸ್ ದಟ್ ಕೋಡ್ ಇಸ್ ಎಕ್ಸಿಕ್ಯೂಟೆಡ್ ಲೈನ್ ಬೈ ಲೈನ್ ವಿತೌಟ್ ದಿ ನೀಡ್ ಫಾರ್ ದಿ ಕಂಪೈಲೇಷನ್. ದಿಸ್ ಅನೇಬಲ್ಸ್ ರ್ಯಾಪಿಡ್ ಡೆವಲಪ್ಮೆಂಟ್ ಸೈಕಲ್ಸ್ ಆ್ಯಂಡ್ ಫೆಸಿಲಿಟೇಟ್ ಇಂಟ್ರಾಕ್ಟಿವ್ ಪ್ರೋಗ್ರಾಮಿಂಗ್. ಅಂತ ಅಂದರೆ ನಾವು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಕಂಪ್ಯೂಟರ್ಗೆ ಈ ಕೆಲಸನ ಮಾಡು ಅಂತ. ಅದನ್ನು ಇಂಟರ್ಪ್ರಿಟರ್ ಅಂದರೆ ಮೀಡಿಯೇಟ್ರು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ಕೊಡುತ್ತೆ. ಅದು ಹೇಗಾಗುತ್ತೆ ಅಂದರೆ ಲೈನ್ ಬೈ ಲೈನು ನೋಡುತ್ತದು. ಫಸ್ಟ್ ಒಂದು ಲೈನ್ ನೋಡುತ್ತೆ, ಅಲ್ಲಿ ಏನಾದರೂ ಎರರ್ ಇದ್ದರೆ ಇಲ್ಲಿ ಎರರ್ ಇದೆ ಅಂತ ಹೇಳುತ್ತೆ. ಎರರ್ ಇಲ್ಲ ಅಂದರೆ ಅದು ಆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಲೈನಿಗೆ ಬರುತ್ತೆ, ಆ ಲೈನನ್ನು ರೀಡ್ ಮಾಡುತ್ತೆ, ಅಲ್ಲೇನಾದರೂ ಎರರ್ ಇದ್ದರೆ ಹೇಳುತ್ತೆ, ಎರರ್ ಇಲ್ಲ ಅಂದರೆ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗೆ ಲೈನ್ ಬೈ ಲೈನ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್. ಅಂದರೆ ಪೈಥಾನ್ ಲ್ಯಾಂಗ್ವೇಜನ್ನು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ C ಮತ್ತು C++ ಜೊತೆ ಇಂಟಿಗ್ರೇಟ್ ಮಾಡಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಕಂಪ್ಯಾಟಬಿಲಿಟಿ. ಮತ್ತು ಪೈಥಾನ್ ಅನ್ನೋದನ್ನ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾವು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಇನ್ಸ್ಟಾಲ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು, ಮ್ಯಾಕೋಸ್, ಲೈನಕ್ಸ್ ಈ ಥರ ಎಲ್ಲ ಡಿಸ್ಟ್ರಿಬ್ಯೂಷನ್ಸ್ಗಳಲ್ಲೂ ಯೂಸ್ ಮಾಡಿ ಪೈಥಾನನ್ನು ರನ್ ಮಾಡ್ಬೋದು. ಇದರಿಂದ ಡೆವಲಪರ್ಸ್ಗಳಿಗೆ ಸಾಫ್ಟ್ವೇರನ್ನು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಪ್ಲ್ಯಾಟ್ಫಾರ್ಮ್ಗಳು ಸಿಗುತ್ತೆ. ನೆಕ್ಸ್ಟು ಪೈಥಾನ್ ಅನ್ನೋದು ಓಪನ್ ಸೋರ್ಸ್ ಆ್ಯಂಡ್ ಫ್ರೀ. ಇದು ಮೋಸ್ಟ್ ಇಂಪಾರ್ಟೆಂಟು. ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ಓಪನ್ ಸೋರ್ಸು.
ಎಲ್ರಿಗೂ ಓಪನ್ ಆಗಿರೋ ಸೋರ್ಸ್ ಅದು, ಎಲ್ಲರೂ ಕೂಡ ಕಲಿಬೋದು, ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು, ಈಸಿಯಾಗಿ ಶೇರ್ ಮಾಡ್ಬೋದು, ಈಸಿಯಾಗಿ ಯೂಸ್ ಮಾಡ್ಬೋದು ವಿತೌಟ್ ಫ್ರೀ ಆಫ್ ಕಾಸ್ಟ್. ಯಾವುದೇ ಕಾಸ್ಟ್ ಕೇಳದೆ ನಾವು ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು, ಶೇರ್ ಮಾಡ್ಬೋದು, ಅದನ್ನು ಕಲಿಬೋದು ವಿತೌಟ್ ಫ್ರೀ ಆಫ್ ಕಾಸ್ಟ್. ನೆಕ್ಸ್ಟು ಗಾರ್ಬೇಜ್ ಕಲೆಕ್ಟೆಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಯೂಶ್ವಲಿ ಇದನ್ನು ಯಾರು ಮೆನ್ಷನ್ ಮಾಡಲ್ಲ. ಮೆಮೊರಿ ಅಲೋಕೇಶನ್ ಆ್ಯಂಡ್ ಡಿಅಲೋಕೇಶನ್ ಆರ್ ಆಟೋಮ್ಯಾಟಿಕಲಿ ಮ್ಯಾನೇಜ್ಡ್. ಪ್ರೋಗ್ರಾಮರ್ಸ್ ಡು ನಾಟ್ ಸ್ಪೆಸಿಫಿಕಲಿ ನೀಡ್ ಟು ಮ್ಯಾನೇಜ್ ದಿ ಮೆಮೊರಿ. ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪೈಥಾನ್ ಕೋಡ್ ಬರೆಯುವಾಗ a = 10 ಅಂತ ಕೊಟ್ಟಿರ್ತೀವಿ, ಆಯಿತಾ. ಆವಾಗ ಕೋಡ್ ಏನಂತ ರೆಕಗ್ನೈಸ್ ಮಾಡಿರುತ್ತೆ, ಎ ವೇರಿಯೇಬಲ್ ಬಂದರೆ 10 ಡಿಸ್ಪ್ಲೇ ಮಾಡಬೇಕು ಅಂತ ರೆಕಗ್ನೈಸ್ ಮಾಡಿರುತ್ತೆ, ಮೆಮೊರಿಯಲ್ಲಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ಬಂದು a = 20 ಅಂತ ಕೊಡ್ತೀವಿ. ಅವಾಗ ಏನು ಮಾಡುತ್ತೆ, ಆಟೋಮ್ಯಾಟಿಕ್ಕಾಗಿ ಸಿಸ್ಟಮ್ಮು a = 10 ಡಿಅಲೋಕೇಶನ್ ಮಾಡುತ್ತೆ. ಅಂದರೆ ಮೆಮೊರಿನ ತೆಗ್ದಾಕುತ್ತೆ, ಮೆಮೊರಿನ ಕ್ಲಿಯರ್ ಮಾಡಿ a = 20 ಅನ್ನೋದು ಕಂಟಿನ್ಯೂ ಆಗುತ್ತೆ. ಇದು ಆಟೋಮ್ಯಾಟಿಕ್ಕಾಗಿ ಗಾರ್ಬೇಜ್ ಕಲೆಕ್ಟೆಡು. ನಾವೇನು ಅದಕ್ಕೆ ಹೇಳೋ ಆಗಿಲ್ಲ a = 10 ಕ್ಯಾನ್ಸಲ್ ಮಾಡಿ ಕ್ಲಿಯರ್ ಮಾಡು ಅಂತ. ಆಟೋಮೆಟಿಕ್ಕಾಗಿ a = 20 ಕೊಟ್ಟ ತಕ್ಷಣ a = 10 ಅನ್ನೋದು ಕ್ಲಿಯರ್ ಆಗುತ್ತೆ, ಮೆಮೊರಿ ಡಿಲೀಟ್ ಆಗುತ್ತೆ. ಪ್ರೋಗ್ರಾಮರ್ಸ್ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇಲ್ಲ ಮೆಮೊರಿನ. ನೆಕ್ಸ್ಟ್ ಬಂದು ಪೈಥಾನ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದು. ಪೈಥಾನ್ ಸಪೋರ್ಟ್ಸ್ GUI ಪ್ರೋಗ್ರಾಮಿಂಗ್. GUI ಪ್ರೋಗ್ರಾಮಿಂಗ್ ಅಂದರೆ ಗ್ರಾಫ್ ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮಿಂಗ್ ಅಂತ. ಪೈಥಾನ್ ಸಪೋರ್ಟ್ಸ್ ಫಾರ್ ಕ್ರಿಯೇಟಿಂಗ್ ವೇರಿಯಸ್ GUI ಅಪ್ಲಿಕೇಶನ್ಸ್. ಇಟ್ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಫಾರ್ ಮೇಕಿಂಗ್ ಗ್ರಾಫಿಕಲ್ ಆ್ಯಪ್ಸ್. ಫಾರ್ ಎಕ್ಸಾಂಪಲ್ಸ್, ಇವಾಗ ಕಂಪ್ಯೂಟರಲ್ಲಿ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ವಿಂಡೋಸ್ ಆಗಿರ್ಬೋದು, ಮೆನು ಆಗಿರ್ಬೋದು, ಕ್ಲಿಕ್ ಬಟನ್ ಆಗಿರ್ಬೋದು, ಈ ಎಲ್ಲನೂ ಕೂಡ GUI ಇಂಟರ್ಫೇಸಲ್ಲಿ ಬರುತ್ತೆ, ಅಂದರೆ ಗ್ರಾಫ್ ಯೂಸರ್ ಇಂಟರ್ಫೇಸಲ್ಲಿ ಬರುತ್ತೆ. ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಪೈಥಾನ್ ವೆರಿ ಯೂಸ್ಫುಲ್. ನೀವಿಷ್ಟು 11 ಪಾಯಿಂಟ್ಸು ರೆಡ್ಡಲ್ಲಿ ಮಾರ್ಕ್ ಆಗಿರೋದನ್ನು ಬರೆದು ಅದ್ರ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಫಾರ್ ಶೋರ್ 5 to 8 ಮಾರ್ಕ್ಸ್ ವಿಲ್ ಬಿ ಇನ್ ಯುವರ್ ಪಾಕೆಟ್. ನೆಕ್ಸ್ಟ್ ಬಂದು ಹೌ ಪೈಥಾನ್ ವರ್ಕ್ಸ್. ಪೈಥಾನ್ ಕೋಡ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟು ನಾವು ಪೈಥಾನ್ IDEಯಲ್ಲಿ ಪೈಥಾನ್ ಕೋಡನ್ನು ಬರಿತೀವಿ. ಕೋಡ್ ಬರೆದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಇಂಟರ್ಪ್ರಿಟರ್, ಮೀಡಿಯೇಟರ್ ಬರುತ್ತೆ. ಲೈನ್ ಬೈ ಲೈನ್ ಅದನ್ನು ನೋಡುತ್ತೆ, ಓದುತ್ತೆ. ಇಟ್ ವಿಲ್ ರೀಡ್ ಲೈನ್ ಬೈ ಲೈನ್ ಓದಿ ಫಸ್ಟ್ ಲೈನಿಗೆ ಬರುತ್ತೆ. ಫಸ್ಟ್ ಲೈನ್ ಫುಲ್ ಸಿಂಟ್ಯಾಕ್ಸ್ ಎಲ್ಲ ಇಂಡೆಂಟೇಷನ್ಸ್ ಎಲ್ಲ ಕರೆಕ್ಟ್ ಇದ್ದರೆ ಅದು ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಅಲ್ಲೇನಾದರೂ ಎರರ್ ಇದ್ದರೆ ಎರರ್ ಅಂತ ಆಟೋಮೆಟಿಕ್ಕಾಗಿ ಅಲ್ಲೇ ತೋರಿಸ್ಬಿಡುತ್ತೆ. ಎರರ್ ಇಲ್ಲ ಅಂತಂದರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಇದೇ ಥರ ಫುಲ್ ಕಂಪ್ಲೀಟ್ ಕೋಡು ಇಂಟರ್ಪ್ರಿಟರ್ ಚೆಕ್ ಮಾಡುತ್ತೆ, ಅದನ್ನು ರೀಡ್ ಮಾಡಿ ಕೋಡನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ. ಅದು ಪೈಥಾನ್ ಇಂಟರ್ಪ್ರಿಟರ್ ಅನ್ನೋದು ಡೈರೆಕ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಲ್ಲ, ಅದು ಬೈಟಿ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ಇದು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜು. ಈ ಕಡೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಹ್ಯೂಮನ್ಸ್ಗೆ ಅರ್ಥ ಆಗೋ ಲ್ಯಾಂಗ್ವೇಜು ಅಲ್ಲ, ಈ ಕಡೆ ಲೋ ಲೆವೆಲ್ ಲ್ಯಾಂಗ್ವೇಜು ಮಷಿನ್ಸ್ಗೆ ಅರ್ಥ ಆಗೋ ಲ್ಯಾಂಗ್ವೇಜು ಅಲ್ಲ. ಬೈಟಿ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಆ ಬೈಟಿ ಕೋಡ್ ಏನು ಮಾಡುತ್ತೆ ಅಂತ ಅಂದರೆ ಅದನ್ನು ಪೈಥಾನ್ ವರ್ಚುವಲ್ ಮಷಿನ್ಗೆ ಕೊಡುತ್ತೆ. ಪೈಥಾನ್ ವರ್ಚುವಲ್ ಮಿಷಿನ್ ಏನು ಮಾಡುತ್ತೆ ಅಂದರೆ ಆ ಕೋಡನ್ನು ತಗೊಂಡು ಅದನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಕೋಡನ್ನು ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ಟನ್ನು ಕೊಡುತ್ತೆ. ನಂತರ ಅದು ಡಿಸ್ಪ್ಲೇ ಮಾಡುತ್ತೆ ಔಟ್ಪುಟ್ನ. ಫಸ್ಟು ಪ್ರೋಗ್ರಾಮರ್ ಕೋಡ್ ಬರೀತಾರೆ, ಇಂಟರ್ಪ್ರಿಟರ್ ಅದನ್ನು ರೀಡ್ ಮಾಡಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಎರರ್ ಇದ್ದರೆ ಅಲ್ಲೇ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಎರರ್ ಇಲ್ಲ ಅಂದರೆ ನೆಕ್ಸ್ಟ್ ಆ ಕೋಡನ್ನು ಬೈಟಿ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಬೈಟಿ ಕೋಡ್ ಅನ್ನೋದು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜು, ಹೈ ಲೆವೆಲ್ಗೂ ಲೋ ಲೆವೆಲ್ ಲ್ಯಾಂಗ್ವೇಜ್ ಮಧ್ಯ. ಅದು ನೆಕ್ಸ್ಟು ಆ ಕೋಡು ಪೈಥಾನ್ ವರ್ಚುವಲ್ ಮಷಿನ್ಗೆ ಹೋಗುತ್ತೆ. ಪೈಥಾನ್ ವರ್ಚುವಲ್ ಮಷಿನ್ ಆ ಕೋಡನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಕೋಡನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಕೋಡ್ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಆ್ಯಂಡ್ ಕಂಪೈಲರ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ VTU ಬೋರ್ಡ್ಸಲ್ಲಿ. ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಆ್ಯಂಡ್ ಕಂಪೈಲರ್ ಕೇಳ್ತಾರೆ, ಈಸಿಯಾಗಿ ಬರಿಬೋದು. ಇಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ನಿಮಗೆ ಪಾಯಿಂಟ್ಸು ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಬಂದು ಆ್ಯನ್ ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ದಿ ಪ್ರೋಗ್ರಾಮ್ ಲೈನ್ ಬೈ ಲೈನ್. ಅಂದರೆ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ
ನಾವು ಕೊಟ್ಟಿರೋ ಕೋಡನ್ನು ಲೈನ್ ಬೈ ಲೈನ್ ನೋಡುತ್ತೆ. ಅದು ಫಸ್ಟ್ ಒಂದು ಲೈನ್ ನೋಡುತ್ತೆ, ಅಲ್ಲಿ ಎರರ್ ಇದ್ದರೆ ಆಟೋಮೆಟಿಕ್ಕಾಗಿ ಲೈನ್ 1 ಹ್ಯಾಸ್ ಎರರ್, ಸಿಂಟ್ಯಾಕ್ಸ್ ಎರರೋ, ಇಂಡೆಂಟೇಷನ್ ಎರರೋ, ಏನು ಎರರ್ ಅನ್ನೋದನ್ನ ಅಲ್ಲೇ ಹೇಳುತ್ತೆ. ಅದು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಬಟ್ ಕಂಪೈಲರ್ ಹೇಗೆ ಅಂದರೆ, ಆ ಕಂಪೈಲರ್ ಟ್ರಾನ್ಸ್ಲೇಟ್ಸ್ ದಿ ಎಂಟೈರ್ ಪ್ರೋಗ್ರಾಮ್ ಅಟ್ ಒನ್ಸ್. ಕಂಪೈಲರ್ ಹೇಗೆ ಅಂದರೆ, ನಾವು ಕೊಟ್ಟಿರೋ ಅಷ್ಟು ಕೋಡನ್ನು ಒಂದು ಸಲ ನೋಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ, ಲಾಸ್ಟಲ್ಲಿ ಯಾವ್ಯಾವ ಲೈನಲ್ಲಿ ಏನೇನು ಎರರ್ ಇದೆ ಅಂತ ಲಾಸ್ಟಲ್ಲಿ ಹೇಳುತ್ತೆ. ಆಯಿತಾ? ಅದು ಯಾವ ಲೈನಲ್ಲಿದೆ ಅನ್ನೋದು ನಮಗೆ ನೀಟಾಗಿ ಸ್ಪೆಸಿಫೈ ಆಗಲ್ಲ. ಕಂಪ್ಲೀಟಾಗಿ ಕೋಡನ್ನು ರೀಡ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಎರರ್ ಎಷ್ಟಿದೆ ಎಲ್ಲ ಎರರ್ಸು ಅಟ್ ಎ ಟೈಮ್ ತೋರಿಸುತ್ತೆ ಕಂಪೈಲರಲ್ಲಿ. ನೆಕ್ಸ್ಟ್ ಬಂದು ಇಂಟರ್ಪ್ರಿಟರ್. ಎರರ್ಸ್ ಆರ್ ರಿಪೋರ್ಟೆಡ್ ಒನ್ ಲೈನ್ ಅಟ್ ಅ ಟೈಮ್, ಸೊ ಎಕ್ಸಿಕ್ಯೂಷನ್ ಸ್ಟಾಪ್ಸ್ ಅಟ್ ದಿ ಫಸ್ಟ್ ಎರರ್. ನಾನು ಆಗಲೇ ಹೇಳಿದೆ, ಫಸ್ಟ್ ಲೈನಿಗೆ ಬಂದಾಗ ಫಸ್ಟ್ ಲೈನಲ್ಲಿ ಎರರ್ ಕಾಣ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಕೋಡ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ, ಅಲ್ಲಿ ಎರರ್ ಇದೆ ಅಂತ ನಮಗೆ ತೋರಿಸುತ್ತೆ. ಬಟ್ ಕಂಪೈಲರಲ್ಲಿ ಆಲ್ ಎರರ್ಸ್ ಆರ್ ರಿಪೋರ್ಟೆಡ್ ಆಫ್ಟರ್ ಕಂಪೈಲೇಷನ್ ಇಸ್ ಕಂಪ್ಲೀಟ್. ಎಲ್ಲ ಕೋಡು ಕಂಪೈಲೇಷನ್ ಆದಮೇಲೆ ನಮಗೆ ಎರರ್ಸನ್ನು ತೋರಿಸುತ್ತೆ, ಎಲ್ಲೆಲ್ಲಿ ಎರರ್ಸ್ ಇದೆ ಅಂತ ಎಲ್ಲ ಕೋಡು ಕಂಪೈಲ್ ಆದಮೇಲೆ ತೋರಿಸುತ್ತೆ. ನೆಕ್ಸ್ಟ್ ಇಂಟರ್ಪ್ರಿಟರಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇಸ್ ಸ್ಲೋವರ್ ಬಿಕಾಸ್ ಟ್ರಾನ್ಸ್ಲೇಷನ್ ಹ್ಯಾಪನ್ಸ್ ಎವ್ರಿ ಟೈಮ್. ಅಂದರೆ ಇಂಟರ್ಪ್ರಿಟರಲ್ಲಿ ಅದು ಪ್ರತಿಯೊಂದು ಲೈನನ್ನು ನೋಡಬೇಕು. ಫಸ್ಟ್ ಲೈನಲ್ಲಿ ಎರರ್ ಇದೆಯಾ, ಎರರ್ ಇದ್ದರೆ ಎರರ್ ಇಲ್ಲ ಅಂದರೆ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಲೈನು, ಸೊ ದಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಇದು ಎಕ್ಸಿಕ್ಯೂಷನ್ ಸ್ಲೋ ಆಗುತ್ತೆ ಇಂಟರ್ಪ್ರಿಟರಲ್ಲಿ. ಬಟ್ ಕಂಪೈಲರಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಫಾಸ್ಟರ್ ಬಿಕಾಸ್ ಟ್ರಾನ್ಸ್ಲೇಷನ್ ಹ್ಯಾಪನ್ಸ್ ಓನ್ಲಿ ಒನ್ಸ್. ಕಂಪೈಲರಲ್ಲಿ ಇಡೀ ಪ್ರೋಗ್ರಾಮ್ ಒಂದು ಸಲ ಟ್ರಾನ್ಸ್ಲೇಟ್ ಆಗಿ ಎರರ್ ಕೊಡುತ್ತೆ. ಎರರ್ ಇದ್ದರೆ, ಎರರ್ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಒಂದೇ ಸಲ ಎಲ್ಲ ಕೋಡನ್ನು ನೋಡೋದ್ರಿಂದ ಕಂಪೈಲರಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಫಾಸ್ಟಾಗಿರುತ್ತೆ. ನೆಕ್ಸ್ಟು ಇಂಟರ್ಪ್ರಿಟರ್ ಯೂಸಸ್ ಲೆಸ್ ಮೆಮೊರಿ. ಇಂಟರ್ಪ್ರಿಟರ್ಗೆ ಲೆಸ್ ಮೆಮೊರಿ ಬೇಕು, ಕಂಪೈಲರ್ ಯೂಸಸ್ ಮೋರ್ ಮೆಮೊರಿ. ಕಂಪೈಲರ್ಗೆ ಮೋರ್ ಮೆಮೊರಿ ಬೇಕು. ಯಾಕಂದರೆ ಇವಾಗ ಫಸ್ಟ್ ಲೈನಿಗೆ ಬಂದು ಅಲ್ಲಿ ಎರರ್ ಏನಾದರೂ ಇದ್ದರೆ ಅಲ್ಲೇ ಆಟೋಮೆಟಿಕ್ಕಾಗಿ ನೋಟಿಫೈ ಮಾಡಿಬಿಡುತ್ತೆ ನಮಗೆ, ಫಸ್ಟ್ ಲೈನಲ್ಲಿ ಎರರ್ ಇದೆ, ಸಿಂಟ್ಯಾಕ್ಸ್ ಎರರ, ಇಂಡೆಂಟೇಷನ್ ಎರರ ಅಂತ. ಸೊ ದಟ್ ಅದಕ್ಕೆ ಲೆಸ್ ಮೆಮೊರಿ ಸಾಕು ಅಲ್ಲೇ ಹೇಳೋದ್ರಿಂದ. ಬಟ್ ಕಂಪೈಲರಲ್ಲಿ ಅದು ಟಾಪ್ ಟು ಬಾಟಮ್ ಎಲ್ಲ ಕೋಡು ಟ್ರಾನ್ಸ್ಲೇಟ್ ಮಾಡಿ ಲಾಸ್ಟಲ್ಲಿ ಎಲ್ಲಿ ಎರರ್ ಇದೆ ಅಂತ ಹೇಳಬೇಕು. ಸೊ ದಟ್ ಅದಕ್ಕೆ ಮೆಮೊರಿ ಸ್ವಲ್ಪ ಜಾಸ್ತಿ ಇರಬೇಕು. ಟಾಪ್ ಟು ಬಾಟಮ್ ಎಲ್ಲೆಲ್ಲಿ ಎರರ್ ಇದೆ ಅಂತ ನೆನ್ಪಿಟ್ಕೋಬೇಕಲ್ವಾ. ಸೊ ದಟ್ ಕಂಪೈಲರ್ಗೆ ಮೆಮೊರಿ ಜಾಸ್ತಿ ಬೇಕು. ಇಂಟರ್ಪ್ರಿಟರ್ ಈಸಿಯರ್ ಟು ಡಿಬಗ್ ಆ್ಯಂಡ್ ಟೆಸ್ಟ್. ಅಂದರೆ ಡಿಬಗ್ ಅಂದರೆ ಏನೂ ಅಲ್ಲ, ಫಾರ್ ಎಕ್ಸಾಂಪಲ್ ಕೋಡಲ್ಲಿ ಎರರ್ ಇದ್ದರೆ ನಮಗೆ ಎರರ್ ಎಲ್ಲಿದೆ ಅಂತ ಈಸಿಯಾಗಿ ಗೊತ್ತಾಗೋಗುತ್ತೆ ಇಂಟರ್ಪ್ರಿಟರಲ್ಲಿ. ಬಿಕಾಸ್ ಲೈನ್ ಬೈ ಲೈನ್ ರನ್ ಆಗೋದಲ್ವಾ. ಥರ್ಡ್ ಲೈನಲ್ಲೋ ಫೋರ್ತ್ ಲೈನಲ್ಲೋ ಎರರ್ ಇದ್ದರೆ ಅದು ತೋರಿಸ್ಬಿಡುತ್ತೆ, ಲೈನ್ 3 ಹ್ಯಾಸ್ ದಿಸ್ ಎರರ್, ಲೈನ್ 4 ಹ್ಯಾಸ್ ದಿಸ್ ಎರರ್ ಅಂತ. ಸೊ ದಟ್ ನಾವು ಅಲ್ಲಿ ಬಂದು ಕರೆಕ್ಷನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಎರರನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಂಟರ್ಪ್ರಿಟರ್ ಬೆಸ್ಟ್. ನೆಕ್ಸ್ಟ್ ಕಂಪೈಲರಲ್ಲಿ ಡಿಬಗ್ಗಿಂಗ್ ಇಸ್ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್. ಅದು ಇಡೀ ಕೋಡನ್ನು ಒಂದು ಸಲ ಓದಿ ಲಾಸ್ಟಲ್ಲಿ ನಮಗೆ ಎರರ್ಸ್ ಎಲ್ಲೆಲ್ಲಿದೆ ಅಂತ ಹೇಳೋದ್ರಿಂದ ನಮಗೆ ಎರರ್ಸ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಪ್ರಿಟರ್ ಅನ್ನೋದು ಲರ್ನಿಂಗ್ ಮತ್ತು ಸ್ಕ್ರಿಪ್ಟಿಂಗಿಗೆ ಯೂಸ್ಫುಲ್ ಆಗಿರುತ್ತೆ. ಕಂಪೈಲರ್ ಅನ್ನೋದು ಲಾರ್ಜ್ ಕಮರ್ಷಿಯಲ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ನಮ್ಮ ಪೈಥಾನ್ ಮತ್ತು ಜಾವಾ ಸ್ಕ್ರಿಪ್ಟ್ ಬಂದು ಇಂಟರ್ಪ್ರಿಟರ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಕಂಪೈಲರ್ ಬಂದು C ಆ್ಯಂಡ್ C++. ಇದು ವೆರಿ ಇಂಪಾರ್ಟೆಂಟ್ VTU ಕ್ವಶನ್ಸ್. ಯೂಶ್ವಲಿ ಕೇಳ್ತಾ ಇರ್ತಾರೆ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಆ್ಯಂಡ್ ಕಂಪೈಲರ್ ಅಂತ. ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ಆರಾಮ್ಸೆ ನಿಮಗೆ ಅವ್ರು ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳಿರ್ತಾರೋ ಅಷ್ಟು ಮಾರ್ಕ್ಸ್ ನಿಮ್ಮ ಪಾಕೆಟ್ಸಲ್ಲಿರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಅಪ್ಲಿಕೇಶನ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್. ಪೈಥಾನನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಪೈಥಾನ್ ಪ್ರೋಗ್ರಾಮಿಂಗನ್ನು ವೆಬ್ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ವೆಬ್ಸೈಟ್ಗಳನ್ನ ಡೆವಲಪ್ ಮಾಡೋಕ್ಕೆ, ವೆಬ್ ಅಪ್ಲಿಕೇಶನ್ಗಳಿಗೆ ಎಲ್ಲದಕ್ಕೂ ಕೂಡ ಪೈಥಾನನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಡಾಟಾ ಸೈನ್ಸ್ ಆ್ಯಂಡ್ ಡಾಟಾ ಅನಾಲಿಸಿಸ್. ಅಂದರೆ ಪೈಥಾನ್ ಅನ್ನೋದು ಲಾರ್ಜ್ ಅಮೌಂಟ್ ಆಫ್ ಡಾಟಾನ ಕ್ರಿಯೇಟ್ ಮಾಡುತ್ತೆ, ಗ್ರಾಫ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ, ರಿಪೋರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಲೈಬ್ರರೀಸ್ ಕೂಡ ಇದೆ, ನಂಪಿ, ಪಾಂಡಾಸ್, ಮ್ಯಾಟ್ಪ್ಲಾಟ್ಲಿಬ್ ಅಂತ. ಈ ಎಲ್ಲ ಲೈಬ್ರರೀಸ್ ಕೂಡ ಮುಂದೆ ಸೀರೀಸಲ್ಲಿ ಹೇಳ್ತೀನಿ ನಾನು. ಬಟ್ ಇವಾಗ ಜಸ್ಟ್ ಇವಾಗ ನೋಡ್ಕೊಳ್ಳಿ. ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಪೈಥಾನ್ ಅನ್ನೋದು AI ಅಪ್ಲಿಕೇಶನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ. AI ಅಪ್ಲಿಕೇಶನ್ಸ್ ಅಂದರೆ ಯಾವುದು? ಚಾಟ್ ಬೋಟ್ಸು. ಫಾರ್ ಎಕ್ಸಾಂಪಲ್ ಇವಾಗ ಚಾಟ್ ಜಿ ಪಿ ಟಿ ಇಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಆಫ್ ಚಾಟ್ ಬೋಟ್. ಅದು ಹ್ಯೂಮನ್ಸ್ ಒಂದು ಯಾರ್ದೋ ಮನುಷ್ಯನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅನ್ನೋ ಥರ ಚಾಟಿಂಗ್ ಮಾಡೋದು.
ಅಲ್ವಾ? ಸೊ ದಟ್ AI ಅಪ್ಲಿಕೇಶನ್ಸ್ ಲೈಕ್ ಚಾಟ್ಬೋಟ್ ಆಗಿರ್ಬೋದು, ಫೇಸ್ ರೆಕಗ್ನಿಷನ್ ಸಿಸ್ಟಮ್ಸ್, ಇವಾಗೆಲ್ಲ ಯೂಶ್ವಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಹೋಗುವಾಗ ಫೇಸ್ ರೆಕಗ್ನಿಷನ್ ಸಿಸ್ಟಮ್ಸ್ ಬಂದುಬಿಟ್ಟಿದೆ. ಅದು ಪೈಥಾನನ್ನು ಯೂಸ್ ಮಾಡಿ ಆ ಥರ ಫೇಸ್ ರೆಕಗ್ನಿಷನ್ ಸಿಸ್ಟಮ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಆಟೋಮೇಷನ್ ಆ್ಯಂಡ್ ಸ್ಕ್ರಿಪ್ಟಿಂಗ್. ಪೈಥಾನ್ ಅನ್ನೋದು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್ ಸಚ್ ಎಸ್ ಫೈಲ್ ಹ್ಯಾಂಡ್ಲಿಂಗ್, ಸೆಂಡಿಂಗ್ ಇಮೇಲ್ಸ್ ಆ್ಯಂಡ್ ಸಿಸ್ಟಮ್ ಟಾಸ್ಕ್. ಪೈಥಾನ್ ಅನ್ನೋದನ್ನ ಇಮೇಲ್ಸ್ಗಳು ಸೆಂಡ್ ಮಾಡೋಕ್ಕೆ, ಫೈಲ್ ಹ್ಯಾಂಡಲ್ ಮಾಡೋಕ್ಕೆ, ಫೈಲ್ ಕ್ರಿಯೇಟ್ ಮಾಡೋದಕ್ಕೆ, ಈ ಥರ ತುಂಬ ಡಿಫ್ರೆಂಟ್ ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡೋಕ್ಕೆ ಪೈಥಾನನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಡೆಸ್ಕ್ಟಾಪ್ GUI ಅಪ್ಲಿಕೇಶನ್. ನಾನು ಆಗಲೇ ಫೀಚರ್ಸಲ್ಲಿ ಹೇಳಿದೆ, ಪೈಥಾನನ್ನು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇದು, ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಲ್ಸೋ. GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ. ಕಂಪ್ಯೂಟರ್ಗಳಲ್ಲಿ ಕೀಬೋರ್ಡು, ಮೌಸು, ಲ್ಯಾಪ್ಟಾಪಲ್ಲಿ ಮೆನು ಬೋರ್ಡು, ವಿಂಡೋಸು, ಕ್ಲಿಕ್ ಬಟನ್ನು, ಈ ಥರ ಡಿಫ್ರೆಂಟ್ ಗ್ರಾಫಿಕಲ್ ಇಂಟರ್ಫೇಸಸ್ನ ಕ್ರಿಯೇಟ್ ಮಾಡೋಕ್ಕೆ ಪೈಥಾನನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಗೇಮ್ ಡೆವಲಪ್ಮೆಂಟ್. ಪೈಥಾನನ್ನು ಯೂಸ್ ಮಾಡಿ ಗೇಮ್ಸ್ಗಳನ್ನ ಡೆವಲಪ್ ಮಾಡ್ತಾರೆ, ಗೇಮ್ ಆ್ಯಪ್ಸ್ಗಳನ್ನೆಲ್ಲ ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ಸೈಂಟಿಫಿಕ್ ಆ್ಯಂಡ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಬಂದು ಪೈಥಾನ್ ಇಸ್ ಯೂಸ್ಡ್ ಇನ್ ಸೈಂಟಿಫಿಕ್ ಕಂಪ್ಯೂಟಿಂಗ್, simulations and the engineering applications. ಇಷ್ಟು ಅಪ್ಲಿಕೇಶನ್ಸ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗು. ನೆಕ್ಸ್ಟ್ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರಾಕ್ಟಿವ್ ಶೆಲ್ ಆ್ಯಂಡ್ ಸ್ಕ್ರಿಪ್ಟ್ ಮೋಡ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ವಿತ್ ರೆಸ್ಪೆಕ್ಟ್ ಟು VTU ಬೋರ್ಡ್ ಕ್ವಶನ್ ಪೇಪರು. ಇದನ್ನು ಕೇಳ್ತಾ ಇರ್ತಾರೆ. ಸೊ ದಟ್ ಕಾನ್ಸಂಟ್ರೇಟ್ ಮಾಡಿ ನೋಡಿ, ಎಲ್ಲ ಪಾಯಿಂಟ್ಸು ಬರೆದ್ರೆ ಡೆಫಿನೆಟ್ಲಿ ನಿಮಗೆ ಅವ್ರು ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೊಟ್ಟಿರ್ತಾರೋ ಅಷ್ಟು ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಸೊ ಕ್ಲಿಯರಾಗಿ ನೋಡಿ, ಡಿಫ್ರೆನ್ಸ್ನ ಹೀಗೆ ಬರೀರಿ, ಇಂಟ್ರಾಕ್ಟಿವ್ ಶೆಲ್ ಆ್ಯಂಡ್ ಸ್ಕ್ರಿಪ್ಟ್ ಮೋಡ್ ಅಂತ. ಇಂಟ್ರಾಕ್ಟಿವ್ ಮೋಡ್ ಅಂತಲೂ ಕರಿಬೋದು, ಇಂಟ್ರಾಕ್ಟಿವ್ ಮೋಡ್ ಆ್ಯಂಡ್ ಸ್ಕ್ರಿಪ್ಟ್ ಮೋಡ್ ಅಂತ. ಫಸ್ಟು ಇಂಟ್ರಾಕ್ಟಿವ್ ಮೋಡ್ ಅಂದ್ರೇನು? ಕೋಡ್ ಈಸ್ ಎಂಟರ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಲೈನ್ ಬೈ ಲೈನ್ ಇನ್ ಪೈಥಾನ್ ಶೆಲ್. ಕೋಡನ್ನು ಕೊಟ್ಟಾಗ ಅದು ಲೈನ್ ಬೈ ಲೈನು ಕೋಡನ್ನು ನೋಡಿ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಬಟ್ ಸ್ಕ್ರಿಪ್ಟ್ ಮೋಡಲ್ಲಿ ಹೆಂಗೆ ಅಂದರೆ, ಕೋಡ್ ಇಸ್ ರಿಟನ್ ಇನ್ ಅ ಫೈಲ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಆಲ್ ಅಟ್ ಒನ್ಸ್. ಸ್ಕ್ರಿಪ್ಟ್ ಮೋಡಲ್ಲಿ ಕೋಡ್ ಅನ್ನೋದನ್ನ ಫೈಲಲ್ಲಿ ಬರೀತಾರೆ. ಫೈಲಲ್ಲಿ ಬರೆದು ಎಲ್ಲ ಕೋಡು ಅಟ್ ಎ ಟೈಮು ಒಂದೇ ಸಲ ಎಕ್ಸಿಕ್ಯೂಟ್ ಆಗುತ್ತೆ. ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗಲ್ಲ, ಒಂದೇ ಸಲ ಎಲ್ಲನೂ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ಇಂಟರಾಕ್ಟಿವ್ ಶೆಲ್ಲಲ್ಲಿ ಯೂಸ್ಫುಲ್ ಫಾರ್ ಟೆಸ್ಟಿಂಗ್ ಸ್ಮಾಲ್ ಪೀಸ್ ಆಫ್ ಕೋಡ್ ಆರ್ ಲರ್ನಿಂಗ್. ಅಂದರೆ ಇವಾಗ ಫಸ್ಟು ನಮಗೆ ಗೊತ್ತಿರಲ್ಲ ಆ ಕೋಡ್ ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ, ಟೆಸ್ಟ್ ಮಾಡೋದಕ್ಕೋಸ್ಕರ ನಾವು ಇಂಟ್ರಾಕ್ಟಿವ್ ಶೆಲ್ನ ಯೂಸ್ ಮಾಡ್ಬೋದು. ಸ್ಕ್ರಿಪ್ಟ್ ಮೋಡಲ್ಲಿ ಸೂಟೇಬಲ್ ಫಾರ್ ರೈಟಿಂಗ್ ಕಂಪ್ಲೀಟ್ ಪ್ರೋಗ್ರಾಮ್ಸ್. ನಮಗೆ ಶೋರ್ ಇದೆ ಈ ಪ್ರೋಗ್ರಾಮಲ್ಲಿ ಯಾವುದೇ ಎರರ್ ಇಲ್ಲ. ಸೊ ದಟ್ ನಾವು ಅದನ್ನು ಫುಲ್ ಕಂಪ್ಲೀಟ್ ಪ್ರೋಗ್ರಾಮ್ ಬರೆದು ಸ್ಕ್ರಿಪ್ಟ್ ಮೋಡಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಎರರ್ಸ್ ಆರ್ ಶೋನ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಲೈನ್ ಈಸ್ ಎಕ್ಸಿಕ್ಯೂಟೆಡ್. ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ಫಸ್ಟು ಒಂದು ಲೈನ್ ನೋಡಿ, ಆ ಲೈನಲ್ಲಿ ಎರರ್ ಇದ್ದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಇಮಿಡಿಯೇಟಾಗಿ ಹೇಳುತ್ತೆ ಈ ಲೈನಲ್ಲಿ ಎರರ್ ಇದೆ ಅಂತ. ಸೊ ದಟ್ ಇಂಟ್ರಾಕ್ಟಿವ್ ಶೆಲ್ ಯೂಸ್ಫುಲ್. ಎರರ್ಸ್ ಆರ್ ಶೋನ್ ಆಫ್ಟರ್ ದಿ ಎಂಟೈರ್ ಪ್ರೋಗ್ರಾಮ್ ಇಸ್ ರನ್. ಸ್ಕ್ರಿಪ್ಟ್ ಮೋಡಲ್ಲಿ ಎಂಟೈರ್ ಪ್ರೋಗ್ರಾಮ್ ರನ್ ಆದಾದಮೇಲೆ ತೋರಿಸುತ್ತೆ ಎಲ್ಲೆಲ್ಲ ಎರರ್ ಇದೆ ಅಂತ, ಲೈನ್ ಬೈ ಲೈನ್ ತೋರಿಸಲ್ಲ ಅದು. ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ಎಕ್ಸಿಕ್ಯೂಷನ್ ಇಸ್ ಟೆಂಪರರಿ. ಕೋಡ್ ಈಸ್ ನಾಟ್ ಸೇವ್ಡ್ ಅನ್ಲೆಸ್ ಮ್ಯಾನ್ಯುಯಲಿ ಕಾಪಿಡ್. ಕೋಡ್ ಈಸ್ ಸೇವ್ಡ್ ಇನ್ ಅ ಫೈಲ್ ಆ್ಯಂಡ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಮಲ್ಟಿಪಲ್ ಟೈಮ್ಸ್. ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ನಾವೇನು ಕೋಡ್ ಬರೆದಿರ್ತೀವಿ ಅದು ಕಾಪಿ ಎಲ್ಲ ಆಗಿರೋಲ್ಲ, ಅದು ಟೆಂಪರರಿ ಆಗಿರುತ್ತೆ. ನಾವು ಅದನ್ನು ರನ್ ಮಾಡಿ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ, ಔಟ್ಪುಟನ್ನು ನೋಡ್ಬೋದು ಅಷ್ಟೇ. ಅನ್ಲೆಸ್ ನಾವು ಅದನ್ನು ಮ್ಯಾನ್ಯುಯಲಿ ಕಾಪಿ ಮಾಡಬೇಕು, ಆವಾಗ ಮಾತ್ರ ಅದು ಕಾಪಿ ಆಗೋದು. ಅಲ್ಲಿವರೆಗೂ ಅದು ಟೆಂಪರರಿ ಆಗಿರುತ್ತೆ, ಸೇವ್ ಆಗಲ್ಲ. ಸ್ಕ್ರಿಪ್ಟ್ ಮೋಡಲ್ಲಿ ಕೋಡ್ ಈಸ್ ಸೇವ್ಡ್ ಇನ್ ಅ ಫೈಲ್ ಆ್ಯಂಡ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಮಲ್ಟಿಪಲ್ ಟೈಮ್. ಸ್ಕ್ರಿಪ್ಟ್ ಮೋಡಲ್ಲಿ ಆ ಕೋಡನ್ನು ಸೇವ್ ಮಾಡಿ ಇಟ್ಕೊಬಿಡ್ಬೋದು, ಆಟೋಮೆಟಿಕ್ಕಾಗಿ ಸೇವ್ ಆಗೋಗುತ್ತೆ ಅದು. ಅದನ್ನು ನಾವು ಮಲ್ಟಿಪಲ್ ಟೈಮ್ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು. ಬಟ್ ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ಆಗಲ್ಲ, ಮ್ಯಾನ್ಯುಯಲಿ ಕಾಪಿ ಮಾಡಬೇಕು ಅದನ್ನು, ಅಲ್ಲಿವರೆಗೂ ಅದು ಸೇವ್ ಆಗಲ್ಲ. ಇಂಟ್ರಾಕ್ಟಿವ್ ಶೆಲ್ ಐಡಿಯಲ್ ಫಾರ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಡಿಬಗ್ಗಿಂಗ್. ಇದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಕೋಡ್ಗಳು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಮತ್ತು ಡಿಬಗ್ಗಿಂಗ್ ಅಂದರೆ ಎರರ್ಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ಫುಲ್. ಬಟ್ ಸ್ಕ್ರಿಪ್ಟ್ ಮೋಡ್ ಅನ್ನೋದು ಐಡಿಯಲ್ ಫಾರ್ ಡೆವಲಪಿಂಗ್ ಫುಲ್ ಅಪ್ಲಿಕೇಶನ್ಸ್. ಅದು ನೆಕ್ಸ್ಟ್ ಲೆವೆಲ್ಲು, ಕೋಡ್ಸ್ ಎಲ್ಲ ಕರೆಕ್ಟ್ ಇದೆ, ಕೋಡ್ಸಲ್ಲಿ ಯಾವುದೇ ಎರರ್ ಇಲ್ಲ, ಆದ್ದರಿಂದ ಇದನ್ನು ಒಂದು ಅಪ್ಲಿಕೇಶನಾಗಿ ಡೆವಲಪ್ ಮಾಡ್ತೀನಿ ಅಂತ ಅಂದಾಗ ಸ್ಕ್ರಿಪ್ಟ್ ಮೋಡನ್ನು ಯೂಸ್ ಮಾಡ್ತಾರೆ. ಇಂಟ್ರಾಕ್ಟಿವ್ ಶೆಲ್ಗೆ ಒಂದು ಎಕ್ಸಾಂಪಲ್ ಬಂದು ಪೈಥಾನ್ ಐಡಿಯಲ್ ಶೆಲ್ಲು. ಸ್ಕ್ರಿಪ್ಟ್ ಮೋಡ್ಗೆ ಎಕ್ಸಾಂಪಲ್ ಬಂದು ಪೈಥಾನ್ ಪ್ರೋಗ್ರಾಮ್ ಸೇವ್ಡ್ ಆ್ಯಸ್ py ಫೈಲ್ ಅಂತ ಇದೆ ಎಕ್ಸಾಂಪಲು. ಐ ಹೋಪ್ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನೀವು ನೋಡ್ಬೋದು ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ರಿಪ್ಟ್ ಮೋಡ್ ಮತ್ತು ಇಂಟ್ರಾಕ್ಟಿವ್ ಮೋಡ್ ಅಂತ.
ಇಲ್ಲಿ ನೋಡಿ, ಇಲ್ಲಿ ನೀವು ಈ ಪಿಕ್ಚರ್ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರಿಪ್ಟ್ ಮೋಡಲ್ಲಿ ನೋಡಿ, ಅದು ಫೈಲಲ್ಲಿ ಸೇವ್ ಆಗ್ತಿದೆ, ಔಟ್ಪುಟ್ ಕೆಳಗೆ ಬರ್ತಿದೆ. ಆಟೋಮೆಟಿಕ್ಕಾಗಿ ಅದು ಫೈಲು ಸೇವ್ ಆಗ್ತಿದೆ. ನಾವು ಅದನ್ನು ಮಲ್ಟಿಪಲ್ ಟೈಮ್ಸ್ ರನ್ ಮಾಡಿ ನೋಡ್ಬೋದು. ಬಟ್ ಇಲ್ಲಿ ಇಂಟ್ರಾಕ್ಟಿವ್ ಮೋಡಲ್ಲಿ ನಾವು ಹಾಕಿದ್ದು ಅಲ್ಲೇ, ಔಟ್ಪುಟ್ಟು ಕೂಡ ಅಲ್ಲೇ ಬರುತ್ತೆ. ಬಟ್ ಅದು ಸೇವ್ ಆಗಲ್ಲ. ನಾವು ಕಾಪಿ ಮಾಡಿ ಇಟ್ಕೊಳ್ಳೋವರೆಗೂ ಅದು ಸೇವ್ ಆಗಲ್ಲ. ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಮುಂದಿನ ಸೀರೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.